ನಮಸ್ಕಾರ ಆತ್ಮೀಯರೇ, ಬಯೋಗ್ರಫಿಯನ್ನು ರಿವೀಲ್ ಮಾಡುವಂಥ ಸರಣಿಯಲ್ಲಿ ಇವತ್ತು ಈ ದೇಶ ಕಂಡ ಮಹಾನ್ ವ್ಯಕ್ತಿತ್ವ ಸುಭಾಷ್ ಚಂದ್ರ ಬೋಸ್ ಅವರ ಬಯೋಗ್ರಫಿಯನ್ನು ರಿವೀಲ್ ಮಾಡುವಂಥ ಚಿಕ್ಕ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದೀನಿ. ರಾಜಶೇಖರ್ ಕೋನರೆಡ್ಡಿ ವತಿಯಿಂದ ತಮ್ಮೆಲ್ಲರಿಗೂ ಸುಭಾಷ್ ಚಂದ್ರ ಬೋಸರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ದಾಸ್ಯದ ಸಂಕೋಲೆಯನ್ನು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು, ಈ ಪಯಣದ ಪರಿಯನ್ನು ಹೇಳುವುದಾದರೆ ಇದೊಂದು ಅತ್ಯಂತ ರೋಚಕವಾದಂಥ ಕಥೆ ಇದೆ. ಈ ದೇಶಕ್ಕಾಗಿ ಬಾಲಗಂಗಾಧರನಾಥ ತಿಲಕ್ ಅವರು, ಚಂದ್ರಶೇಖರ್ ಆಜಾದ್ ಅವರು, ಭಗತ್ ಸಿಂಗ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಉಧಾಮ್ ಸಿಂಗ್ ಅವರು ಹಾಗೂ ಲಾಲಾ ಲಜಪತ್ ರಾಯ್ ಅವರು, ಕೊನೆಯಲ್ಲಿ ಗಾಂಧಿ ಹಾಗೂ ನೆಹರು ಅವರ ಶಾಂತಿ ಮಂತ್ರದ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಈ ಎಲ್ಲ ಮಹಾನ್ ನಾಯಕರ ವ್ಯಕ್ತಿತ್ವದಲ್ಲಿ ವಿಭಿನ್ನವಾಗಿ ಕಾಣುವುದಂದರೆ ಅದು ಸುಭಾಷ್ ಚಂದ್ರ ಬೋಸ್ ಅವ್ರದ್ದು. ಯಾಕಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಒಬ್ಬ ಡೈನಾಮಿಕ್ ಲೀಡರ್ ಆಗಿ ಹೊರಬರ್ತಾರೆ, ಒಬ್ಬ ಗ್ರೇಟ್ ವಾರಿಯರ್ ಆಗ್ತಾರೆ. ಮತ್ತು ಜನ ಸ್ವತಃ ಈ ದೇಶದಲ್ಲಿ ಯಾರನ್ನಾದರೂ ನೇತಾಜಿ ಅಂತ ಹೇಳಿ ಕರೆದಿದ್ದಿತ್ತಂದರೆ ಅದು ಸುಭಾಷ್ ಚಂದ್ರ ಬೋಸ್ ಅವರನ್ನು ನೇತಾಜಿ ಅಂಥೇಳಿ ತಮ್ಮ ಪ್ರೀತಿಯ ನಾಯಕನನ್ನು ಕರೆದು ಅವರ ಪ್ರೀತಿಯ ಉಳಿಸಿಕೊಳ್ಳುವ ಪ್ರಯತ್ನ ನಿರಂತರ ಹೋರಾಟದ ಜೀವನ ಇದೆಯಲ್ಲ, ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಮೈ ಮನಗಳನ್ನು ರೋಮಾಂಚನಗೊಳಿಸುತ್ತೆ. ಸ್ನೇಹಿತರೆ, ಸುಭಾಷ್ ಚಂದ್ರ ಬೋಸ್ ಅವರು ಜನವರಿ 23, 1897ರಲ್ಲಿ ಒರಿಸ್ಸಾದ ಕಟಕ್ ನಗರದಲ್ಲಿ ಜಾನಕಿನಾಥ್ ಬೋಸ್ ಹಾಗೂ ಪ್ರಭಾವತಿ ದಂಪತಿಯ ಮಡಿಲಲ್ಲಿ ಹುಟ್ಟುಕೊಳ್ತಾರೆ. ಬಾಲ್ಯದಲ್ಲಿ ಅಂತರ್ಮುಖಿಯಾದ ಹಾಗೂ 10-12ನೇ ವಯಸ್ಸಿನಲ್ಲಿ ಸ್ವಾಮಿ ವಿವೇಕಾನಂದ ಹಾಗೂ ಪರಮಹಂಸರ ಪ್ರಭಾವಕ್ಕೆ ಒಳಗಾಗಿ ಅವರ ದೇವರ ಸೇವೆ ಅದು ನಿಜವಾದ ಬಡವರ ಸೇವೆ. ಬಡವರ ಸೇವೆಯಲ್ಲೇ ದೇವರನ್ನು ಕಾಣುವುದಂಥ ಉದಾತ್ತ ತತ್ವದೊಂದಿಗೆ ಇವರ ಕಾಲೇಜು ಶಿಕ್ಷಣ ಕಲ್ಕತ್ತಾದಲ್ಲಿ ಪ್ರಾರಂಭ ಆಗುತ್ತೆ. ಕಲ್ಕತ್ತಾ ಹೇಳಿ ಕೇಳಿ ದೇಶಭಕ್ತರ ನಾಡು. ದೇಶಭಕ್ತರ ಮಾತುಗಳು ಇವರ ಕಿವಿಯೊಳಗೆ ಗುಟ್ಟತ್ತೆ. ಇದೇ ಸಮಯದಲ್ಲಿ ಬ್ರಿಟಿಷ್ ಪ್ರೆಸಿಡೆನ್ಸಿ ಕಾಲೇಜ್ದಲ್ಲಿ ದಬ್ಬಾಳಿಕೆ, ಆ ಬ್ರಿಟಿಷರ ತಾರತಮ್ಯ ನೀತಿ, ಕೀಳಾಗಿ ಕಾಣುವ ಆ ಮನೋಭಾವ ಅವರೊಳಗೆ ಒಬ್ಬ ಮಹಾನ್ ಲೀಡರ್ ಹುಟ್ಟಲು ಅವರು ಅವಕಾಶ ಮಾಡಿಕೊಡ್ತಾರೆ. ಅಂಥ ಮಹಾನ್ ಲೀಡರ್ ಮುಂದೆ ಯಾವ ರೀತಿ ಬ್ರಿಟಿಷರಿಗೆ ದುಸ್ವಪ್ನನಾಗ್ತಾರೆ ಅನ್ನುವಂಥದ್ದು ರೋಚಕವಾದಂಥ ಕಥನ. ಸ್ವಾಮಿ ವಿವೇಕಾನಂದರಿಗೆ ಕಾಲೇಜಿನಿಂದ ಹೊರದಬ್ಬುವಂಥ ಒಂದು ಪ್ರಸಂಗ ಬರುತ್ತೆ. ಅದು ಅವರ ತಂದೆಯ ಎಂಟ್ರಿಯಿಂದ ಅವರು ಕಾಲೇಜು ಶಿಕ್ಷಣದಲ್ಲಿ ನೀನೇನಾದರೂ ಜನಸೇವೆ ಮಾಡುವಂಥ ಇಚ್ಛೆ ಇದ್ದರೆ ICS ಪರೀಕ್ಷೆಯನ್ನು ಪಾಸ್ ಮಾಡ್ಕೊಂಡು ಬಾ ಹೋಗು ಅಂಥೇಳಿ ಸುಮಾರು 4 ವರ್ಷದ ಒಂದು ಸಿಲೆಬಸನ್ನು ಕೇವಲ 7 ತಿಂಗಳಲ್ಲಿ ಅದನ್ನು ಅಭ್ಯಾಸ ಮಾಡಿಕೊಂಡು ICS ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಇವರು 4ನೇ ರ್ಯಾಂಕ್ನೊಂದಿಗೆ ಭಾರತಕ್ಕೆ ಬರ್ತಾರೆ. 1921ರ ಸಮಯದಲ್ಲಿ ಇವರು ಹುದ್ದೆಯನ್ನು ಅಲಂಕರಿಸಿದಾಗ ಇದು ಬ್ರಿಟಿಷರ ನಾಯಿಯ ನೆರಳಿನಂತೆ, ಇದು ನನ್ನ ಜನರಿಗೆ ಇದು ಒಳ್ಳೆಯದನ್ನು ಮಾಡಲ್ಲ ಅನ್ನುವಂಥ ಮನಗಂಡು ICS ಪರೀಕ್ಷೆಯಲ್ಲಿ ಪಾಸಾಗಿ ಹುದ್ದೆಯನ್ನು ಅಲಂಕರಿಸಿದ್ರು ಕೂಡ ಆ ಹುದ್ದೆಯನ್ನು ಬಿಟ್ಟುಬಿಡ್ತಾರೆ. ಜನ ಇವರನ್ನ ಮುಗಿಬಿದ್ದು ನೋಡಲು ಬರುತ್ತಾರೆ. ಇಂಥ ಮಹಾನ್ ದೊಡ್ಡ ನಾಗರಿಕ ಸೇವೆ ಹುದ್ದೆಯನ್ನು ಬಿಡುವಂಥ ದಿಟ್ಟ ನಿರ್ಧಾರ ವ್ಯಕ್ತಿ ಹೇಗಿದ್ದಾನೆ ಅಂಥೇಳಿ ಮುಗಿಬಿದ್ದಾಗ ಇವರು ಗೊತ್ತಾಗತ್ತೆ, ಒಂದು ICS ಹುದ್ದೆಯನ್ನು ಬಿಟ್ಟಿದ್ದಕ್ಕೇ ಸಾವಿರಾರು ಜನ ನನ್ನನ್ನು ಆಟೋಬಯೋಗ್ರಫಿಯನ್ನು ಕೇಳೋಕ್ಕೆ ಬರ್ತಾರೆ. ಅಂದರೆ ನಾನು ಯಾಕೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡಬಾರ್ದು ಅನ್ನುವಂಥ ಒಂದು ಭವಿಷ್ಯವನ್ನು ವರ್ತಮಾನದಲ್ಲಿ ಕಾಣುವ ಈ ವ್ಯಕ್ತಿಯ ಮನೋಭಾವ ಹೇಗೆ ಒಬ್ಬ ವಾರಿಯರ್ ಆಗ್ತಾರೆ ಅನ್ನುವಂಥದ್ದು ಗೊತ್ತಾಗತ್ತೆ. ಅದು 1928ರ ಟೈಮ್ ಬರುತ್ತೆ. ಆವಾಗ ಬ್ರಿಟಿಷ್ ವೈಸ್ರಾಯಾಗಿ ಇರ್ವಿನ್ ಅವರು ಬರ್ತಾರೆ. ಅವರು ಹೇಳ್ತಾರೆ, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಹಾಗೂ ಸುಭಾಷ್ ಚಂದ್ರ ಬೋಸ್ ನೆಹರು ಅವ್ರಿಗೆ, ನೀವೇನು ಮಾಡ್ತೀರಿ, ಪೂರ್ಣ ಸ್ವರಾಜ್ಯವನ್ನು ತೆಗೆದುಕೊಂಡು ನಿಮಗೆ ಡೊಮಿನಿಯನ್ ಸ್ಟೇಟಸ್ ಸ್ಥಾನಮಾನವನ್ನು ಕೊಡ್ತೀನಿ, ನೀವು ಡೊಮಿನಿಯನ್ ಸ್ಟೇಟಸ್ ಸ್ಥಾನಮಾನದಲ್ಲೇ ಭಾರತವನ್ನು ನೋಡ್ಕೋರಿ ಅಂತ ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧಿ ಮತ್ತು ನೆಹರು ಅವರಿಗೆ ನೇರವಾಗಿ ಹೇಳ್ತಾರೆ, ಈ ಡೊಮಿನಿಯನ್ ಸ್ಟೇಟಸ್ ಅನ್ನುವಂಥದ್ದು ಬ್ರಿಟಿಷರ ಅನತಿಯ ಕೂಸಾಗ್ತದೆ.
ನಮ್ಮ ದೇಶಕ್ಕೆ ಸ್ವತಂತ್ರವಾದಂಥ ಒಂದು ವಿದೇಶಾಂಗ ನೀತಿ ಬೇಕು, ನಮ್ಮ ದೇಶಕ್ಕೆ ನಮ್ಮದೇ ಆದಂಥ ವ್ಯಾವಹಾರಿಕ ನೀತಿಗಳು ಬೇಕು. ಹೀಗಾಗಿ ನಾವು ಡೊಮಿನಿಯನ್ ಸ್ಟೇಟಸ್ ಅನ್ನು ಪಡ್ಕೊಂಡು ನಮ್ಮ ಪೂರ್ಣ ಸ್ವರಾಜ್ಯದ ಕನಸು ಆಗಿಸ್ಕೊಳ್ಳೋನು ಈ ಡೊಮಿನಿಯನ್ ಸ್ಟೇಟಸ್ ಸ್ಥಾನಮಾನ ಬೇಡ ಅಂಥೇಳಿ ಕಡ್ಡಿ ಮುರಿದು ತುಂಡಾಗುವ ರೀತಿಯಲ್ಲಿ ಗಾಂಧೀಜಿ ಹಾಗೂ ನೆಹರು ಅವರಿಗೆ ಹೇಳಿ 1930 ಲಾಹೋರ್ ಅಧಿವೇಶನದೊಳಗೆ ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡೋದರೊಂದಿಗೆ ಇರ್ವಿನ್ನ ಮಾತನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು. ಈ ಸುಭಾಷ್ ಚಂದ್ರ ಬೋಸರ ನೇರ ಮಾತು, ಎದೆಗೆ ಗುಂಡು ಹೊಡೆದಂಥ ಮಾತುಗಳು ಅಪಾರ ಅಭಿಮಾನಿಗಳನ್ನ ಗಳಿಸಿಕೊಡುತ್ತೆ. ಆದರೆ ಗಾಂಧೀಜಿಯವರಿಗೆ ಮತ್ತು ಮಂದಗಾಮಿ ನಾಯಕರುಗಳಿಗೆ ಇದು ಸ್ವಲ್ಪ ತುರುಸು ಮುರುಸು ಆಗುವಂಥ ಸನ್ನಿವೇಶ ನಿರ್ಮಾಣ ಆಗತ್ತೆ. 1938 ಹಾಗೂ 39 ಸಮಯದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹುದ್ದೆಯ ಅಧ್ಯಕ್ಷ ಸ್ಥಾನದ ಹುದ್ದೆಗಾಗಿ ಸ್ಪರ್ಧೆ ಏರ್ಪಡುತ್ತೆ. ಆ ಟೈಮಿಗೆ ಅಧ್ಯಕ್ಷ ಗಾದಿಗಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಕಣದಲ್ಲೇ ಇರ್ತಾರೆ. ಗಾಂಧೀಜಿ ಇದನ್ನು ಸುಭಾಷ್ ಚಂದ್ರ ಬೋಸ್ ಅವರಿಗೆ ನಯವಾಗಿ ಹೇಳುತ್ತಾರೆ, ನೀವು ಬೇಡ ಅಂದಾಗ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಹಠತನದಿಂದ ಇದನ್ನು ಅಧ್ಯಕ್ಷ ಗಾದಿಗೆ ಸ್ಪರ್ಧಿಸ್ತಾರೆ. ಅನಿವಾರ್ಯವಾಗಿ ಗಾಂಧೀಜಿಯವರು ಇವ್ರ ವಿರುದ್ಧ ಸೀತಾರಾಮಯ್ಯ ಅನ್ನುವಂಥ ವ್ಯಕ್ತಿಯನ್ನ ಆಕಾಂಕ್ಷೆಯನ್ನಾಗಿ ಮಾಡಿ ಚುನಾವಣೆ ನಡೆಯುತ್ತೆ. ಸುಮಾರು 1931 ಓಟ್ಗಳ ಅಂತರದಿಂದ ಸುಭಾಷ್ ಚಂದ್ರ ಬೋಸ್ ಅವರು ಆಯ್ಕೆ ಆಗ್ತಾರೆ. ಇದು ಗಾಂಧೀಜಿಯ ಸೋಲು ಆಗಿರ್ತದೆ. ಇದು ಸೀತಾರಾಮಯ್ಯ ಅವರ ಸೋಲಾಗಿರಲ್ಲ, ಗಾಂಧೀಜಿಯವರ ಸೋಲೇ ಆಗಿರ್ತದೆ. ಇದು ಅಧ್ಯಕ್ಷ ಗಾದಿಗೆ ಏರಿದ ಮೇಲೆಯೂ ಗಾಂಧೀಜಿ ಪದೇ ಪದೇಯಾಗಿ ಇವರಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತಾರೆ. ಇದರಿಂದ ಬೇಸತ್ತು ಅಸಹಾಯಕತೆಯಿಂದಾಗಿ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಅಧ್ಯಕ್ಷ ಗಾದಿಗೆ ರಾಜೀನಾಮೆಯನ್ನು ಕೊಡ್ತಾರೆ. ಗಾಂಧೀಜಿಯವರಿಗೆ ಹೇಳ್ತಾರೆ, ಈ ಟೈಮಲ್ಲಿ ವರ್ಲ್ಡಲ್ಲಿ ಅಲಯನ್ಸ್ ಆಗಿರುತ್ತೆ, 2ನೇ ವಾರಕ್ಕಾಗಿ ಭಾರಿ ತಯಾರಿಯಲ್ಲಿ ಇರ್ತವೆ. ಒಂದು ಅಲಯನ್ಸ್ದ ನಾಯಕತ್ವವನ್ನು ಜರ್ಮನಿ ವಹಿಸಿರುತ್ತೆ. ಆ ಜರ್ಮನಿ, ಇಟಲಿ, ಜಪಾನ್ ಈ 3 ದೇಶಗಳು ಒಂದು ಅಲಯನ್ಸ್ದಲ್ಲಿದ್ದರೆ ಇದರ ವಿರುದ್ಧವಾಗಿ ಇಂಗ್ಲೆಂಡ್, ಫ್ರಾನ್ಸ್, ಪೋಲೆಂಡ್ ಈ ದೇಶಗಳು ಇರ್ತವೆ. ಹೇಳ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು, ಶತ್ರುಗಳನ್ನ ನಮ್ಮ ಮಿತ್ರಗಳನ್ನಾಗಿ ಮಾಡ್ಕೋಣ, ನಾವು ದಾಸ್ಯದಿಂದ ಬೇಗ ಗುಣಮುಖರಾಗೋಣ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅದೇ ರೀತಿ ದೇಶದ ಜನರಿಗೂ ಕೂಡ ಕರೆ ಕೊಡ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು, ನೀವು ನಮಗೆ ರಕ್ತವನ್ನು ಕೊಡಿ, ನಾವು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಅಂತೇಳಿ ಘಂಟಾಘೋಷವಾಗಿ ಹೇಳ್ತಾರೆ. ಇದು ಗಾಂಧೀಜಿಯವರ ವಿರೋಧದ ನಡೆಯೂ ಕೂಡ ಸುಮಾರು ಇವರು ಇವರನ್ನ 12 ಬಾರಿ ಜೈಲಿಗೆ ಹಾಕ್ತಾರೆ. ಇವ್ರ ಮೇಲೆ CID ನಿರಂತರವಾಗಿ ಬಿಡ್ತಾರೆ. ಮನುಷ್ಯ ಇದನ್ನೆಲ್ಲವನ್ನ ದಿಟ್ಟತನದಿಂದ ಎದುರಿಸಿ ಒಬ್ಬ ಪಾಕಿಸ್ತಾನಿ ಸ್ನೇಹಿತನೊಂದಿಗೆ ಜರ್ಮನಿಯ ಪ್ರಯಾಣ ಬೆಳೆಸಿ ಜರ್ಮನಿಯ ಹಿಟ್ಲರನ್ನ ಸಂಪರ್ಕ ಮಾಡ್ತಾರೆ. ಅವರ ಸ್ನೇಹವನ್ನು ಸಂಪಾದನೆ ಮಾಡ್ತಾರೆ, ಅವರ ವಿಶ್ವಾಸವನ್ನು ಗಳಿಸ್ತಾರೆ. ಯಾವ ರೀತಿಯಾಗಿ ಬ್ರಿಟಿಷರನ್ನ ಭಾರತದಿಂದ ಹೊರಗದಬ್ಬಬೇಕು ಅನ್ನುವಂಥ ಸಲಹೆಯನ್ನ ಕೇಳ್ತಾರೆ. ಇದು ಎಷ್ಟು ಅನಿವಾರ್ಯ ಇದೆ ಭಾರತಕ್ಕೆ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ತಾರೆ. ಆವಾಗ ಜರ್ಮನಿಯ ಹಿಟ್ಲರ್ ಹೇಳ್ತಾರೆ, ನಮ್ಮ ಅಲಯನ್ಸ್ನಲ್ಲಿರುವಂಥ ಜಪಾನ್ ದೇಶ ಭಾರತ ದೇಶಕ್ಕೆ ಹತ್ರ ಇದೆ, ಜಪಾನ್ ಪ್ರಧಾನಿಯು ಕೂಡ ನನ್ನ ಒಳ್ಳೆಯ ಸ್ನೇಹಿತ, ಜಪಾನ್ ಪ್ರಧಾನಿ ಹತ್ರ ಹೋಗಿ ನೀವು ಹೇಳಿ, ನಿಮ್ಮ ಒಳ್ಳೆಯ ಐಡಿಯಾಲಜಿ ಇದೆ, ಒಳ್ಳೆಯ ಇಂಟೆಲೆಕ್ಚುಯಲ್ ಇದೆ, ಹೋಗಿ ನೀವು ಅಂತ ಹೇಳಿದಾಗ ಸ್ವತಃ 400 ಸೈನಿಕರೊಂದಿಗೆ ಸುಮಾತ್ರಾ ದ್ವೀಪಕ್ಕೆ ಬಂದು ಸುಭಾಷ್ ಚಂದ್ರ ಬೋಸ್ ಅವರು ತಲುಪ್ತಾರೆ. ಆವಾಗ ಜಪಾನ್ ಪ್ರಧಾನಿಯ ಭೇಟಿ ಆಗತ್ತೆ. ಜಪಾನ್ ಪ್ರಧಾನಿಯ ಮನವೊಲಿಸುವಂಥ ಕಾರ್ಯ ಸುಭಾಷ್ ಚಂದ್ರ ಬೋಸ್ ಅವರು ಯಶಸ್ವಿಯಾಗಿ ಮಾಡ್ತಾರೆ. ಏಷ್ಯನ್ ಪ್ರದೇಶದಲ್ಲಿ ಯಾವ ರೀತಿ ಬ್ರಿಟಿಷರು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ, ಇವರನ್ನ ಹೊರದಬ್ಬುವ ಅವಶ್ಯಕತೆ ಎಷ್ಟಿದೆ. ನಾವು ಕೂಡ ಬುದ್ಧನನ್ನ ಆರಾಧಿಸಿದವರು, ನೀವು ಕೂಡ ಬುದ್ಧನನ್ನ ಆರಾಧಿಸುವವರು, ನೀವು ಒಂದಾಗಿ ಬ್ರಿಟಿಷರನ್ನ ಹೊರದಬ್ಬೋಣ ಅನ್ನುವಂಥ ಮಾತನ್ನ ಹೇಳಿ ಅವರ ಸಹಕಾರವನ್ನ ತೆಗೆದುಕೊಳ್ತಾರೆ. ಅದೇ ರೀತಿಯಲ್ಲಿ ಸಿಂಗಾಪುರದಲ್ಲಿ ಬ್ರಿಟಿಷ್ ಸೈನ್ಯ ಇರುತ್ತೆ. ಆ ಬ್ರಿಟಿಷ್ ಸೈನ್ಯದಲ್ಲಿ ಅಪಾರ ಭಾರತೀಯ ಸೈನ್ಯ ಇರುತ್ತೆ. ಇವರ ಮನವೊಲಿಸಲು ಸುಭಾಷ್ ಚಂದ್ರ ಬೋಸ್ ಅವರ ಮೈಂಡ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ, ವಿಮಾನಗಳ ಮೂಲಕ ಆ ಸೈನಾ ತರಬೇತಿಗೆ ಕರಪತ್ರವನ್ನು ಹಾಕಿಸ್ತಾರೆ. ವಿಮಾನ ಮೂಲಕ ಕರಪತ್ರಗಳನ್ನು ಚೆಲ್ಲಿಸ್ತಾರೆ. ಆ ಕರಪತ್ರಗಳು ಹಿಂದಿ ಮತ್ತು ತಮಿಳು ಭಾಷೆಯಲ್ಲಿ ಬರೆಸಿ ಅಲ್ಲಿರುವಂಥ ಭಾರತೀಯ ಸೈನಿಕರ ಮನವೊಲಿಸುವಂಥ ಕೆಲಸವನ್ನು ಮಾಡಿ ಅದರಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಕೂಡ ಆಗ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು.
ಇನ್ನೇನು ಇದೆಲ್ಲ ರೆಡಿಯಾಗಿ ಸಿಂಗಾಪುರ್ ಮೂಲಕ ಬರ್ಮಾ ದೇಶವನ್ನು ಪ್ರವೇಶಿಸಿ ಬರ್ಮಾದ ಮೂಲಕ ಭಾರತದಲ್ಲಿ ಎಂಟ್ರಿ ಕೂಡ ಆಗ್ತಾರೆ. ಈ ಟೈಮ್ದಲ್ಲಿ ಮಹಿಳಾ ಒಂದು ಬ್ರಿಗೇಡಿಯರ್ ಇರ್ತಾರೆ, ಲಕ್ಷ್ಮಿ ಸೆಹಗಲ್ ಅನ್ನುವಂಥ ದಿಟ್ಟ ಮಹಿಳೆಯ ನೇತೃತ್ವದಲ್ಲಿ ಮಹಿಳಾ ಪಡೆ ಇರುತ್ತೆ. ಅಪಾರವಾದಂಥ ಸೈನಿಕರೊಂದಿಗೆ ಹೋರಾಟಕ್ಕೆ ಸಿದ್ಧಾಗ್ತಾರೆ. ಈ ಟೈಮ್ದಲ್ಲಿ ಅನಿರೀಕ್ಷಿತವಾಗಿ ಅಮೆರಿಕ ಈ ಯುದ್ಧದಲ್ಲಿ ಪ್ರವೇಶ ಮಾಡಿ ಜಪಾನ್ ದೇಶದ ಹಿರೋಸಿಮಾ ಮತ್ತು ನಾಗಾಸಕಿ ಮೇಲೆ ಅಣುಬಾಂಬನ್ನು ಹಾಕ್ತಾರೆ. ಅದು 1945ರ ಟೈಮಲ್ಲಿ ಇದು ಯುದ್ಧದ ದಿಕ್ಕನ್ನೇ ಬದಲಿಸುತ್ತೆ. ಜಪಾನ್ಗೆ ಬಹಳ ಹಿನ್ನಡೆ ಆಗತ್ತೆ. ಆವಾಗ ಸುಭಾಷ್ ಚಂದ್ರ ಬೋಸ್ ಅವರಿಗೂ ಕೂಡ ಹಿನ್ನಡೆ ಆಗತ್ತೆ. ಈ ಅಮೆರಿಕದ ಪ್ರವೇಶದಿಂದ ಮತ್ತೆ ಏನಾದರೂ ಪ್ಲಾನ್ ಮಾಡಲು USSR ಅಂದ್ರೆ ರಷ್ಯಾ ದೇಶದ ಜೊತೆ ಅಲೈನ್ಸ್ ಆಗಲು ಇವರು ರಷ್ಯಾಕ್ಕೆ ಪ್ರಯಾಣ ಬೆಳೆಸಲು ವಿಮಾನದ ಮೂಲಕ ಹೋಗ್ತಾರೆ. ಹೋಗುವ ಮಾರ್ಗ ಮಧ್ಯದಲ್ಲಿ ಇವರಿಗೆ ವಿಮಾನ ಅಪಘಾತವಾಗತ್ತೆ ಅನ್ನುವಂಥ ವಾಸ್ತವ ಮತ್ತು ಕಟು ವಾಸ್ತವ ಹಾಗೂ ಇದೊಂದು ಘನಘೋರ ಗೊತ್ತಾಗಲಾರದಂಥ ಇತಿಹಾಸದ ಪುಟದಲ್ಲಿ ಸೇರುವ ವಿಷಯ ಆಗತ್ತೆ. ಯಾಕೆಂದರೆ ಸುಭಾಷ್ ಚಂದ್ರ ಬೋಸದ ಅಂತ್ಯದ ಬಗ್ಗೆ ಇನ್ನೂ ಸ್ಪಷ್ಟವಾದಂಥ ಚಿತ್ರಣ ಹೊರ ಜಗತ್ತಿಗೆ ಕಾಣುವುದೇ ಇಲ್ಲ. ಇಂಥ ಮಹಾನ್ ವ್ಯಕ್ತಿಯ ಕಾರ್ಯಯೋಜನೆ ಮಾತ್ರ ಬರುವಂಥ ದಿನಮಾನದಲ್ಲಿ ಬಹಳ ಒಳ್ಳೆಯ ರಿಸಲ್ಟನ್ನು ತಂದುಕೊಡುತ್ತೆ. ಯಾಕಂದರೆ ಇವರು ಭಾರತೀಯ ಸೈನಿಕರಲ್ಲಿ ಇವರು ಮಾಡಿರುವಂಥ ಪ್ರಚೋದನೆ, ಇವರು ಬಿತ್ತಿರುವಂಥ ದೇಶಭಕ್ತಿ ಕೆಲಸ ಮಾಡಲು ಪ್ರಾರಂಭ ಆಗತ್ತೆ. ಬ್ರಿಟಿಷರ ಸೈನ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗತ್ತೆ. ಭಾರತೀಯರು ಬ್ರಿಟಿಷ್ ಸೈನ್ಯದಲ್ಲಿ ಬ್ರಿಟಿಷರ ವಿರುದ್ಧ ಅಸಹಕಾರ ಹಾಗೂ ದಂಗೆ ಏಳುವಂಥದ್ದನ್ನು ಮಾಡಿ ಬ್ರಿಟಿಷರಿಗೆ ಸಾಕಾಗಿ ಹೋಗುವಂಗೆ ಮಾಡ್ತಾರೆ. ಬ್ರಿಟಿಷರಿಗೆ ಗೊತ್ತಾಗತ್ತೆ ಇನ್ನು ಭಾರತೀಯರಿಗೆ ನಾವು ಸ್ವತಂತ್ರ ಕೊಡುವುದು ಒಂದೇ ಮಾರ್ಗ ಎಂದಾಗ ಅವರು ತಮ್ಮ ಸ್ವತಂತ್ರ ಘೋಷಣೆಯೊಂದಿಗೆ ಇದು ಮುಕ್ತಾಯ ಆಗತ್ತೆ. ಆದರೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಇಂಟೆಲೆಕ್ಚುಯಲ್, ಅವರ ಜೀನಿಯಸ್, ವಿಷನರಿ ಲೀಡರ್ಶಿಪ್ ಗೊತ್ತಾಗತ್ತೆ. ಯಾವ ರೀತಿ ಇವರು ಎಕನಾಮಿಸ್ಟ್ ಆಗಿದ್ರು, ಇವ್ರ ಕಡೆ ಇರುವಂಥ ಬ್ಯೂರೋಕ್ರಸಿ ಮತ್ತು ಸೋಷಿಯಲ್ ವಿವಿಕ್ಸ್, ಡಿಪ್ಲೊಮಸಿ, ಜಿಯೋ ಪೊಲಿಟಿಕಲ್ ಪಾರ್ಟ್ನರ್ಶಿಪ್ ಏನಿದೆಯಲ್ಲ, ಇದು ಎಲ್ಲರನ್ನೂ ಕೂಡ ಸೂಜಿಗಲ್ಲಿನಂತೆ ಸೆಳೆಯುವಂಥ ಅವರ ವ್ಯಕ್ತಿತ್ವ ಇದರಿಂದ ಗೊತ್ತಾಗತ್ತೆ. ಈ ಮನುಷ್ಯ ಎಂಥ ವಿಷನರಿ ಲೀಡರ್ ಇದ್ದ. ಭಾರತ ಈ ಮನುಷ್ಯನ ಕೈಯಲ್ಲಿ ಸಿಕ್ಕಿದ್ದೇ ಆದರೆ ಯಾವ ರೀತಿ ತಲುಪ್ತಿತ್ತು ಅನ್ನೋದು ತಮಗೆ ಗೊತ್ತಾಗತ್ತೆ. ಮೊಹಮ್ಮದ್ ಅಲಿ ಜಿನ್ನಾ ಒಂದು ಮಾತನ್ನ ಹೇಳ್ತಾರೆ, ಸುಭಾಷ್ ಚಂದ್ರ ಬೋಸ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗುವುದಾದರೆ ನಮ್ಮ ಪಾಕಿಸ್ತಾನ ಬೇಡಿಕೆಯನ್ನೇ ರದ್ದು ಮಾಡುತ್ತೇನೆ ಅಂತ ಹೇಳುತ್ತಾರೆ. ಇವರ ಸೈನ್ಯದಲ್ಲಿ, ಸುಭಾಷ್ ಚಂದ್ರ ಬೋಸದಲ್ಲಿ ಸಂಘಟನೆ ಮಾಡಿದ ಸೈನ್ಯದಲ್ಲಿ ಅಪಾರವಾದಂಥ ಮುಸ್ಲಿಂ ನಾಯಕರಿದ್ದರು. ಅವರೆಲ್ಲರೂ ತಮ್ಮ ತನು ಮನ ಧನದಿಂದ ತಮ್ಮ ಆಸ್ತಿಯನ್ನೇ ಈ ಸೈನ್ಯ ಸಂಘಟನೆಗಾಗಿ ವಿನಿಯೋಗಿಸಿಕೊಂಡು ಸ್ವತಃ ಅವರು ಸೈನಿಕರಾಗಿ ಭಾಗವಹಿಸಿದ್ರಂದ್ರೆ ಈ ಮನುಷ್ಯನ ಕಡೆ ಎಲ್ಲರನ್ನ ಕರೆದುಕೊಂಡು ಹೋಗುವಂಥದ್ದು, ಗುರಿ ಮುಟ್ಟಿಸುವಂಥ ಆ ಪ್ರಯತ್ನ, ಆ ವಾರಿಯರ್ತನ ಮತ್ತು ಆ ಡೈನಾಮಿಕ್ತನ ಇತ್ತಲ್ಲ, ಇದಕ್ಕೆ ನಾವೆಲ್ಲರೂ ಕೂಡ ಹ್ಯಾಟ್ಸ್ ಅಪ್ ಹೇಳಬೇಕು. ಇಂಥ ವ್ಯಕ್ತಿಯ ಜೀವನ ಚರಿತ್ರೆಯನ್ನು, ಇಂಥ ವ್ಯಕ್ತಿಯ ಬಗ್ಗೆ ನಾವು ನಮ್ಮ ಪೀಳಿಗೆಗೆ ತಿಳಿಸ್ಲಿಕ್ಕಂದ್ರೆ ನಮಗೆ ಇದು ಏನಪ್ಪ ಅಂದರೆ ಮೋಸ ಮಾಡ್ಕೊಂಡಂಗಾಗತ್ತೆ. ಅದಕ್ಕಾಗಿ ಇಂಥ ಮಹಾನ್ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋದ್ರ ಮೂಲಕ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಅನ್ನುವಂಥ ಮಾತನ್ನು ಹೇಳಿ ಜೈ ಹಿಂದ್.